ಕನ್ನಡ ವಾಹಿನಿಗೆ ಸ್ವಾಗತ. ಏಪ್ರಿಲ್ 28ರಂದು ಬೆಳಗಾವಿಯ ಮಾಲಿನಿ ಸಿಟಿಯಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆಯುವ ಬೃಹತ್ ಸಮಾವೇಶದ ಸಿದ್ಧತೆಯನ್ನ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಸೇರಿ ಅನೇಕ ಜನ ನಾಯಕರು ಪರಿಶೀಲನೆ ಮಾಡಿದ್ದಾರೆ. ಏಪ್ರಿಲ್ 28ರಂದು ಚುನಾವಣೆ ಪ್ರಚಾರಕ್ಕೆ ಬೆಳಗಾವಿಗೆ ಆಗಮಿಸುತ್ತಾ ಇರುವ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮ ಸಕಲ ಸಿದ್ಧತೆಯನ್ನ ಮಾಲಿನಿ ಸಿಟಿ ಮೈದಾನದಲ್ಲಿ ಸಂಸದೆ ಮಂಗಳಾ ಅಂಗಡಿ, ಶಾಸಕ ರಮೇಶ್ ಜಾರಕಿಹೊಳಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲಗಿ, ಬೆಳಗಾವಿ ಬಿಜೆಪಿ ಮಹಾನಗರ ಅಧ್ಯಕ್ಷೆ ಗೀತಾ ಸುತಾರ, ಮಾಜಿ ಶಾಸಕ ಅನಿಲ್ ಬೆನಕೆ, ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ ಕವಟಗಿಮಠ, ಮುಖಂಡರು ಆದ ಎಂಪಿ ಚಿರಡಿ, ರಮೇಶ್ ದೇಶಪಾಂಡೆ, ಮರಗೇಂದ್ರಗೌಡ ಪಾಟೀಲ್, ಎಫ್ಎಸ್ ಸಿದ್ದನಗೌಡ, ಅನಂತ ಕೊಂಗಾಲಿ ಪರಿಶೀಲನೆ ಮಾಡಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಏಪ್ರಿಲ್ 28ರಂದು ಬೆಳಗಾವಿ ಮಾಲಿನಿ ಸಿಟಿ ಮೈದಾನದಲ್ಲಿ ಬೆಳಿಗ್ಗೆ 9 ಗಂಟೆ ಬೃಹತ್ ಸಮಾವೇಶ ಇರಲಿದೆ. ಬೆಳಗಾವಿ, ಚಿಕ್ಕೋಡಿ 2 ಲೋಕಸಭಾ ಸೇರಿ 18 ವಿಧಾನಸಭಾ ಶಾಸಕರು, ಮಾಜಿ ಸಚಿವರು, ಕಾರ್ಯಕರ್ತರು, ಬಿಎಸ್ ಯಡಿಯೂರಪ್ಪ, ದೇವೇಗೌಡರು, ವಿಜಯೇಂದ್ರ, ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಬರ್ತಾರೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಲಿದೆ. ಮೋದಿಯವರ ಸಮಾವೇಶ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಎಂದರು. ಇನ್ನು ಭಾರತದ ವೈವಿಧ್ಯಮಯ ದೇಶವಾಗಿದೆ. ಅದರಲ್ಲೂ ಬೆಳಗಾವಿಯಲ್ಲಿ ಕನ್ನಡ, ಮರಾಠಿ ಜನರು ಸಹೋದರತೆಯಿಂದ ಇದ್ದಾರೆ. ಇದು ರಾಷ್ಟ್ರೀಯ ಚುನಾವಣೆ ಆಗಿರೋದ್ರಿಂದ ಎಲ್ಲರೂ ಕೂಡ ಬಿಜೆಪಿಯನ್ನು ಬೆಂಬಲಿಸುತ್ತಾರೆ. ಕಾಂಗ್ರೆಸ್ನವರು ಇದನ್ನ ಸಾಮಾನ್ಯ ಪಂಚಾಯಿತಿ ಚುನಾವಣೆ ಅಂದುಕೊಂಡಿದ್ದಾರೆ ಎಂದರು. ದೇಶದ ಅಭಿವೃದ್ಧಿ, ದೇಶದ ಭದ್ರತೆಯನ್ನು ನೋಡಿಕೊಂಡು ಮತ ನೀಡಬೇಕು. ಲೋಕಸಭಾ ಚುನಾವಣೆ ಅಂದರೆ ಇಡೀ ದೇಶದ ಭವಿಷ್ಯ ರೂಪಿಸುವ ಚುನಾವಣೆಯಾಗಿದೆ. ನರೇಂದ್ರ ಮೋದಿ ಅವರು ತಮ್ಮ ಆಡಳಿತ 10 ವರ್ಷದಲ್ಲಿ ಉತ್ತಮ ಸರ್ಕಾರ ನಡೆಸಿದ್ದಾರೆ. ಕಳೆದ 10 ವರ್ಷದಲ್ಲಿ ಅಭಿವೃದ್ಧಿಯಲ್ಲಿ 14ನೇ ಸ್ಥಾನದಲ್ಲಿ ಇದ್ದ ಭಾರತ 5ನೇ ಸ್ಥಾನಕ್ಕೆ ಬಂದಿದೆ ಎಂದರು. ನೇಹಾ ಹಿರೇಮಠ ವಿಚಾರದಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಅನುಸರಿಸ್ತಾ ಇದೆ. ನೇಹಾಳ ಕ್ಯಾರೆಕ್ಟರ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ತನಿಖೆ ನಡೆಯುವಾಗಲೇ ಸಿಎಂ ಗೃಹ ಸಚಿವರು ವೈಯಕ್ತಿಕ ಘಟನೆ ಅಂತ ಹೇಳಿಕೆ ಕೊಟ್ಟಿದ್ರು. ಸಿಎಂ ನಿನ್ನೆ ಬಂದು ಸಾಂತ್ವನ ಹೇಳಿದ್ರು. 1 ವಾರ ಬೇಕಿತ್ತ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 27ನೇ ತಾರೀಕು ರಾತ್ರಿನೇ ಅವರು ಬೆಳಗಾವಿಯಲ್ಲಿ ಹಾಲ್ಟ್ ಮಾಡ್ತಾರೆ. ಬೆಳಿಗ್ಗೆ 10 ಗಂಟೆ ಕರೆಕ್ಟ್ ಅವರು ಅಡ್ರೆಸ್ ಮಾಡ್ತಾರೆ. 10 ಗಂಟೆ ಬೆಳಿಗ್ಗೆ ಸಾರ್ವಜನಿಕ ಸಭೆಯನ್ನು ಅಡ್ರೆಸ್ ಮಾಡ್ತಾರೆ. ನಾವು ಎಲ್ಲ ಸಾರ್ವಜನಿಕರಿಗೆ ಎಲ್ಲೆಲ್ಲಿ ಇವನ್ ಗ್ರಾಮೀಣ ಭಾಗದ ವಿಧಾನಸಭಾ ಕ್ಷೇತ್ರಗಳಿಗೆ, ನಗರದಲ್ಲಿ ಎಲ್ಲರಿಗೂ ನಾವು ಜನರಿಗೆ ವಿನಂತಿ ಮಾಡಿದ್ದೇವೆ. ಸಾರ್ವಜನಿಕರಿಗೆ, ಅಭಿಮಾನಿಗಳಿಗೆ ಬೆಳಿಗ್ಗೆ 9 ಗಂಟೆ ಕರೆಕ್ಟು ಇಲ್ಲಿ ಮೈದಾನದಲ್ಲಿ ಇರಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದೇವೆ. 10 ಗಂಟೆ ಕರೆಕ್ಟ್ ಅವರು ಬಂದು ಅಡ್ರೆಸ್ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಒಂದು ಪ್ರಧಾನಮಂತ್ರಿಗಳು ಮತ್ತು ಅವರ ಸೆಕ್ಯೂರಿಟಿ ಈ ಹಿನ್ನೆಲೆಯಲ್ಲಿ 1 ಅವರ್ ಮುಂಚೆನೇ ಎಲ್ಲರೂ ಬಂದು ತಮ್ಮ ಆಸನಗಳಲ್ಲಿ ಆಸನ ಆಗಬೇಕು ಅನ್ನುವಂಥದ್ದು ಈಗಾಗಲೇ ನಾವು ಎಲ್ಲರಿಗೆ ಸಾರ್ವಜನಿಕವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಮತ್ತು ಅದೇ ರೀತಿ ನಮ್ಮ ಕಾರ್ಯಕರ್ತರು, ನಮ್ಮೆಲ್ಲ ಲೀಡರ್ಸು, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಲೀಡರ್ಸು ಎಲ್ಲರೂ ಸಹಿತ ಅಲ್ಲಿ ಸಾರ್ವಜನಿಕರಿಗೆ, ನಮ್ಮ ಅಭಿಮಾನಿಗಳಿಗೆ ಮತ್ತು ಯಾರು ಇಲ್ಲಿ ಬರಬೇಕಂತಾರೆ ಎಲ್ಲರಿಗೂ ಅದೇ ರೀತಿ ರಿಕ್ವೆಸ್ಟ್ ಮಾಡ್ತಾರೆ. 9 ಗಂಟೆಗೆ ಎಲ್ಲರೂ ಇಲ್ಲಿ ಇರಬೇಕು ಅನ್ನುವಂಥದ್ದು. ಅದಕ್ಕೆ ನಾನು ಬೆಳಗಾವಿಯ ಜಿಲ್ಲೆಯ ಜನತೆಗೆ ನಾನು ವಿನಂತಿ ಮಾಡ್ತಾಯಿದ್ದೀನಿ, ದಯವಿಟ್ಟು 9 ಗಂಟೆಗೆ ಈ ಒಂದು ಯಡಿಯೂರಪ್ಪ ಮಾರ್ಗದ ಈ ಒಂದು ಮಾಲಿನಿ ಸಿಟಿ ಇದೆಯಲ್ಲ, ಈ ಮೈದಾನದಲ್ಲಿ ದಯವಿಟ್ಟು ಬೆಳಗ್ಗೆ 9 ಗಂಟೆಗೆ ಬನ್ನಿ. ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಅಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ನರೇಂದ್ರ ಮೋದಿಗೆ ಹೆಚ್ಚಿನ ಶಕ್ತಿ ಕೊಡಬೇಕು ಅನ್ನೋಂಥ ವಿನಂತಿಯನ್ನು ನಾನು ಅವ್ರಿಗೆ ಮಾಡ್ತಿದ್ದೇನೆ. ರೋಡ್ ಶೋ ಏನಿಲ್ಲ ಮತ್ತು ನಮ್ಮ ರಾಜ್ಯದ ನಾಯಕರು ಅವರು ಎಲ್ಲ ಬರ್ತಾರೆ. ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಎಲ್ಲರೂ ಅವರು ಬರ್ತಾರೆ ಮತ್ತು ಉಳಿದ ಎಲ್ಲ ನಾಯಕರು ಇರ್ತಾರೆ ಮತ್ತು ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನೋಡಿ, ಇವು ಸಹಸ್ರ ಸಂಖ್ಯೆಯಲ್ಲಿ ಬರಬೇಕು ಅನ್ನುವಂಥದ್ದು ನಾವು ಕರೆ ಮಾಡಿದ್ದೇವೆ. ಸಹಸ್ರ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಭಾಳ ಒಂದು ದೊಡ್ಡದಾದಂಥ ಕಾರ್ಯಕ್ರಮ ಆಗ್ತದೆ. ಆ ರೀತಿಯಾದಂಥ ಕಾರ್ಯಕ್ರಮ ಅಂದಾಜು ಎಷ್ಟು ಅಂತ ನಾವು ಲೆಕ್ಕ ಮಾಡಿಲ್ಲ. ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ 2 ಕ್ಷೇತ್ರಗಳನ್ನು ಹಿಡ್ಕೊಂಡು ಇಲ್ಲಿ ಸಾರ್ವಜನಿಕ ಪ್ರಚಾರ ಸಭೆ ನಡೀತದೆ. ನರೇಂದ್ರ ಮೋದಿಜಿಯವರು ಅದಕ್ಕೆ ಅಡ್ರೆಸ್ ಮಾಡ್ತಾರೆ. ಇಲ್ಲಿ ಬೆಳಗಾವಿ ನಗರ ಪ್ರದೇಶ ಮತ್ತು ಅಕ್ಕಪಕ್ಕದಲ್ಲಿರುವಂಥ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿವಿ ಮತ್ತು ಚಿಕ್ಕೋಡಿಗೆ ಸಂಬಂಧಪಟ್ಟಂಥ ಯಾವ ಹತ್ತಿರದಲ್ಲಿರುವಂಥ ವಿಧಾನಸಭಾ ಕ್ಷೇತ್ರ ಇಲ್ಲ, ಅಲ್ಲಿಂದ ಹೆಚ್ಚಿನ ರೀತಿಯಾದಂಥ ಅಭಿಮಾನಿಗಳು ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ಮತ್ತು ಓವರಾಲ್ ಇಡೀ ಲೋಕಸಭಾ ಕ್ಷೇತ್ರ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದಲೂ ಅಲ್ಲಿಂದಲೂ ಪ್ರಮುಖರು ಎಲ್ಲರೂ ಬರಬೇಕು ಅನ್ನುವಂಥದ್ದು ಕರೆ ಕೊಟ್ಟಿದ್ದೇವೆ. ಎಲ್ಲ ವಿಧಾನಸಭಾ ಕ್ಷೇತ್ರದಿಂದಲೂ ಜನ ಬರ್ತಾರೆ. ಅಭಿಮಾನಿ 9 ಗಂಟೆಗೆ ಬೆಳಿಗ್ಗೆ ಬರೋದು ಒಂದು ದೊಡ್ಡ ಚಾಲೆಂಜು. ಅದು ಹೆಂಗೆ, ಯಾವ ರೀತಿಯಾಗಿ ಅದನ್ನು ನೋಡ್ರಿ, ಇದು ಯಾವಾಗಲೂ ರಾಜಕಾರಣದಲ್ಲಿ ಒಂದು ಚಾಲೆಂಜ್ ಅಂತ ಇರಬೇಕು. ಹೀಗಾಗಿ ಆ ಚಾಲೆಂಜ್ ತೊಗೊಂಡು ನಾವೆಲ್ಲ ಬಂದಿದ್ದೇವೆ ಮುಂದೆ. ಅದಕ್ಕೆ ಇವತ್ತು ನೋಡ್ರಿ, ಅವತ್ತು ರವಿವಾರ ಇದೆ.
ಮತ್ತು ಜನರಲ್ಲಿ ಉತ್ಸುಕತೆ. ನಾವು ಎಲ್ಲೆಲ್ಲಿ ನಿನ್ನೆ ಮೊನ್ನೆ ಪ್ರವಾಸ ಮಾಡಿದ್ದೇವೆ, ಎಲ್ಲೆಲ್ಲಿ ಹೋಗಿ ಅಡ್ರೆಸ್ ಮಾಡಿದ್ದೇವೆ. ನರೇಂದ್ರ ಮೋದಿ ಕಾರ್ಯಕ್ರಮದ ಬಗ್ಗೆ ನಾವು ಈಗ ಬೆಳಗ್ಗೆ ಚಾಪೆ ಚರ್ಚೆ ಕಾರ್ಯಕ್ರಮ ಹೋಗಿದ್ದೆ, ಬೆಳಿಗ್ಗೆ ನಿನ್ನೆನೂ ಹೋಗಿದ್ದೆ. ಅಲ್ಲಿ ಅದನ್ನು ಹೇಳಿದಾಗ ಇಲ್ಲರಿ ನಾವು ಕರೆಕ್ಟ್ 9ಕ್ಕೆ ಬರ್ತೇವೆ ಅಂತ ಹೇಳಿ ಜನರಲ್ಲಿ ಮನಸ್ಸಿನಲ್ಲಿದೆ. ಮೋದಿಯವರು ನೋಡಬೇಕು, ಅವ್ರ ಭಾಷಣ ಕೇಳಬೇಕು ಅನ್ನುವಂಥ ಉತ್ಸುಕತೆ ಇದೆ. ಆ ಹಿನ್ನೆಲೆಯಲ್ಲಿ 9 ಗಂಟೆಗೆ ಬಂದೇ ಬರ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಮತ್ತು ಆ ರೀತಿ ಜನರಲ್ಲಿ ಆಸಕ್ತಿ ಇದ್ದಾಗ ಜನ ಇವತ್ತು ನಾವು ಮನೆಯಾಗ ಲಗ್ನ ಮುಂಜು ಇದ್ರೆ ಲಗ್ನ ಆರಕ್ಕೆ ಅಂತೆಲ್ಲ ಕೆಲಸ ಮಾಡ್ತೀವಲ್ಲ, ಹಂಗೆ ಇದೊಂದು ಮದುವೆ ಕಾರ್ಯ ಇಲ್ಲ. ಈ ಜನರು ಚಾಲೆಂಜ್ ತೊಗೊಳ್ತಾರೆ. ಇದೊಂದು ಒಂದು ದಿವಸ ಇದನ್ನು ಚಾಲೆಂಜ್ ತೊಗೊಂಡು ಅದನ್ನೆಲ್ಲ ತಮ್ಮ ಕೆಲಸ ಎಲ್ಲ ಬದಿಗೊತ್ತಿ ಅವರು ಬೆಳಗ್ಗೆ ತಯಾರಾಗಿ ಬರ್ತಾರೆ. ಇಲ್ಲಿ ನಗರದಲ್ಲಿ ಏನೂ ಸಮಸ್ಯೆ ಇಲ್ಲ, ಬೇಗನೆ ಬರ್ಬೋದು. ಇನ್ನು ಗ್ರಾಮೀಣ ಭಾಗದಿಂದ ಬರೋರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಆದರೂ ಅದು ದಯವಿಟ್ಟು ಅದೆಲ್ಲ ತೊಂದರೆ ನಿವಾರಣೆ ಮಾಡಿಕೊಂಡು ಬರಬೇಕು ಅನ್ನುವಂಥ ವಿನಂತಿ ಮಾಡಿದ್ವಿ. ಅದಕ್ಕೆ ಒಳ್ಳೆಯ ರಿಸ್ಪಾನ್ಸು ಸಿಗ್ತದೆ. ನೋಡಿ, ಒಂದು ನಾನು ಹೇಳ್ತೀನಿ, ಜನರು ಅದಕ್ಕೆ ಇನ್ನೂ ಅವರು ಯಾವ ದಾರಿಯಿಂದ ಬರ್ತಾರೆ ಏನನ್ನುವಂಥದ್ದು ಇನ್ನೂ ನಮಗೆ ಮಾಹಿತಿ ಕೊಟ್ಟಿಲ್ಲ. ಓವರಾಲ್ ನಾ ಹೇಳುವಂಥದ್ದು, ಜನರಿಗೆ ಇಲ್ಲಿ ಪ್ರವೇಶ ಮಾಡಲಿಕ್ಕೆ, ಬೇರೆ ಕಡೆಯಿಂದ ಬಂದಂಥವ್ರಿಗೆ ಇಲ್ಲಿ ಎಂಟ್ರಿ ಆಗಲಿಕ್ಕೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೋಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿ ಅದನ್ನು ಇವತ್ತು ಸಾಯಂಕಾಲವರೆಗೆ ಅದು ಗುರ್ತಾಗ್ತದೆ. ಇಲ್ಲಿವರೆಗೆ ಯಾವುದೇ ನಾಯಕರ ಕೋರ್ ಕಮಿಟಿ ಆಗಲಿ ಮತ್ತೊಂದು ಸಭೆ ಮಾಡುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ಹೀಗಾಗಿ ರಾತ್ರಿ ಅವರು ಎಷ್ಟು ಲೇಟಾಗಿ ಬರ್ತಾರೋ ಲಘು ಬರ್ತಾರೋ ಅನ್ನುವಂಥದ್ದು ಇವತ್ತು ಸಾಯಂಕಾಲವರೆಗೆ ನಮಗೆ ಮಾಹಿತಿ ಸಿಗ್ತದೆ. ಆಮೇಲೆ ಬೆಳಿಗ್ಗೆ ಏನು ಪ್ರೋಗ್ರಾಮ್ ಅನ್ನುವಂಥದ್ದು ಇನ್ನೂ ನಿಗದಿಯಾಗಿಲ್ಲ. ಬಂದ ಮೇಲೆ ಎಲ್ಲ ಇಲ್ಲೇ ಲೀಡರ್ಸ್ ಇರ್ತಾರೆ. ಏನಾದರೂ ಪ್ರಮುಖರನ್ನು ಕರೆಸಿ ಮಾತಾಡೋದಾದರೆ, ಮೀಟಿಂಗ್ ಮಾಡೋದಾದರೆ ಬೆಳಿಗ್ಗೆನೂ ಮಾಡ್ಬೋದು. ಅದು ಇನ್ನೂ ಯಾವುದೇ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನನಗೆ ಯಾವುದೂ ಮಾಹಿತಿ ಇಲ್ಲ. ಮತ್ತು ನಮ್ಮ ಮುಂದೆ ಯಾರೂ ಅದ್ರ ಬಗ್ಗೆ ಚರ್ಚೆ ಮಾಡಿ. ಸರ್, ಈಗ ಒಂದು ಪೆಂಡಾಲ್ ರೆಡಿ ಆಗಿದೆ ಸರ್. ಈಗ ಒಂದು ಪೆಂಡಾಲ್ ರೆಡಿ ಆಗಿದೆ, ಇನ್ನೂ 2 ಪೆಂಡಾಲ್ ಆಗಬೇಕು. ಒಂದೇ ದಿನ ನಾನು ಅಲ್ಲಿ ಇದ್ದಂಥ ಕೆಲಸ ಮಾಡೋಂಥವ್ರು ಕೇಳಿದೆ. ನಾನು ಇವತ್ತು ರಾತ್ರಿವರೆಗೆ ಕಂಪ್ಲೀಟ್ ಮುಗಿಸ್ತೀವಿ ಅಂತ ಹೇಳಿದೆ. ಕಂಪ್ಲೀಟ್ ಎಲ್ಲವೂ ಪೆಂಡಾಲ್ ಸರಿ ಆಗ್ತದ, ಪೂರ್ತಿ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತಂದರೆ ನಾಳೆ ಬೆಳಗ್ಗೆ ಎಷ್ಟೊತ್ತಿದ್ರು ಕ್ಲಿಯರ್ ಆಗ್ತದೆ ಪೆಂಡಾಲ್. ಸನ್ಮಾನ್ಯ ಯಡಿಯೂರಪ್ಪನವರು ಬರ್ತಾರೆ ಈ ಕಾರ್ಯಕ್ರಮಕ್ಕೆ. ಅದಕ್ಕೆ ಮತ್ತೆ ಇನ್ನೂ JDS ನಾಯಕರು ಬರುವಂಥ ಸಾಧ್ಯತೆ ಬರ್ತಾರೆ. ಮಾನ್ಯ ದೇವೇಗೌಡರು ಬರ್ತಾರೆ. ಹೀಗಾಗಿ ಇದೊಂದು ಭಾಳ ಒಂದು ಐತಿಹಾಸಿಕವಾದಂಥ ಈ ಒಂದು ಸಭೆ ಆಗ್ತದೆ. ಡೆಫಿನೆಟ್ಲಿ ಬೆಳಗಾವಿ ಹಿಸ್ಟ್ರಿಯಲ್ಲಿ ಭಾಳ ಒಂದು ಐತಿಹಾಸಿಕವಾದಂಥ ಸಭೆ ಇದೆ. ಉತ್ತರಕ್ಕಾಗಿ ಕಾದಿದೆ ಬೆಳಗಾವಿ. ಜಗದೀಶ್ ಶೆಟ್ಟರ್ ಅವರೇ ಹುಬ್ಬಳ್ಳಿ ಧಾರವಾಡದಲ್ಲಿ ಸೋತು ಬೆಳಗಾವಿಗೆ ಬಂದಿದ್ದಕ್ಕೆ ಅನ್ನೋ ಪ್ರಶ್ನೆಯನ್ನ ಟ್ವಿಟರ್ ಮೂಲಕ ಅಭಿಯಾನ ಮಾಡ್ತಾ ಇದ್ದಾರೆ. ನಾನು ಮೊದಲಿಂದ ಹೇಳ್ತೇನೆ, ಇವತ್ತು ಕಾಂಗ್ರೆಸ್ ಪಾರ್ಟಿಯವರಿಗೆ ಇವತ್ತು ಜಗದೀಶ್ ಶೆಟ್ಟರ್ ವಿರುದ್ಧ ಮಾತಾಡಲಿಕ್ಕೆ ಯಾವುದೇ ವಿಷಯಗಳಿಲ್ಲ. BJP ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ವಿಷಯ ಇಲ್ಲ. ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂ ಇಲ್ಲ. ಇವತ್ತು ಇದು ಪಾರ್ಲಿಮೆಂಟ್ ಇಲೆಕ್ಷನ್. ಬಹುಶಃ ಅವ್ರೇನು ತಿಳ್ಕೊಂಡಿದ್ದಾರೆ, ಇದೊಂದು ಯಾವುದೋ ಜಂಟಿ ತಾಲೂಕು ಪಂಚಾಯತ್ ಇಲೆಕ್ಷನ್ನು, ನಗರಸಭೆ ಇಲೆಕ್ಷನ್ನು, ಮಹಾನಗರ ಸಭೆ ಇಲೆಕ್ಷನ್ನು, ಯಾವುದೋ MLA ಇಲೆಕ್ಷನ್ ತಿಳ್ಕೊಂಡಾರ. ಬಹುಶಃ ಆ ದೃಷ್ಟಿಕೋನ ಇದೆ ಅವ್ರದ್ದು. ಪಾರ್ಲಿಮೆಂಟ್ ಇಲೆಕ್ಷನ್ ಇದು. ನಿಮ್ಮ ನಾವು ಒಂದೇ ಮೊದಲಿಂದ ಕ್ವಶನ್ ಕೇಳ್ತಿದ್ದೆ, ಬಿಡ್ರಿಪ್ಪ ಜಗದೀಶ್ ಶೆಟ್ಟರ್ ಬಿಡ್ರಿ. ಇವತ್ತು ನಿಮ್ಮ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಂತ ಹೇಳಿಬಿಡ್ಲಿ ಅವರು. ರಾಹುಲ್ ಗಾಂಧಿ ಏನೋ ಅದನ್ನ ಹೇಳಿ, ಧೈರ್ಯದಿಂದ ಹೇಳಿ. ಅದನ್ನ ಹೇಳಕ್ಕೆ ನಿಮ್ಗೆ ತಾಕತ್ತಿಲ್ಲ. ನೀವು ಇಲೆಕ್ಷನ್ ನಿಂತಿದ್ದೆ 230 ಸೀಟು, ಕ್ಲಿಯರ್ ಮೆಜಾರಿಟಿ ಬರಬೇಕು, 272 ಬರಬೇಕು. ನೀವೇಂದ್ರೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಕಾಂಗ್ರೆಸ್ನವರು? ಅದ್ರ ಬಗ್ಗೆ ಮಾತಾಡ್ರಿ. ರಾಷ್ಟ್ರೀಯ ವಿಚಾರದ ಬಗ್ಗೆ ಮಾತಾಡ್ರಿ. ರಾಷ್ಟ್ರೀಯ ಲೀಡರ್ಶಿಪ್ ಬಗ್ಗೆ ಮಾತಾಡ್ರಿ. ಮುಂದೆ ಪ್ರಧಾನಮಂತ್ರಿ ಈ ದೇಶ ಯಾರ ಕೈಯಾಗಿ ಕೊಡ್ತೀರಿ, ಈ ದೇಶದ ಭವಿಷ್ಯ, ಅದ್ರ ಬಗ್ಗೆ ನೀವು ಮಾತಾಡ್ರಿ. ಅದ್ರ ಬಗ್ಗೆ ಮಾತಾಡಕತ್ತೇನಿಲ್ಲ, ಅದಕ್ಕೆ ಉತ್ತರ ಕೊಟ್ಟಿಲ್ಲ ಇಲ್ಲಿವರೆಗೆ. ಹಳ್ಳಿ ಬಳ್ಳಿ ಮತ್ತು ಜಗದೀಶ್ ಶೆಟ್ಟರು ಆಯ್ತು. ಇದರಿಂದ ನಾವು ಪ್ರಸಿದ್ಧ ಆಗಿಬಿಟ್ರಿ. ಇನ್ನೂ ಜಾಸ್ತಿ ಪ್ರಸಿದ್ಧ ಆಗಿವಿ ನಾವು. ನೋಡ್ರಿ, ಎಷ್ಟು ಲಕ್ಷ ಅಂತ ನಾ ಯಾವುದು ಎಸ್ಟಿಮೇಟ್ ಮಾಡಕ್ಕೆ ಹೋಗಿಲ್ಲ. ಅತಿ ಹೆಚ್ಚು ಮತಗಳ ಅಂತರಿಂದ ಗೆದ್ದರು. ನೋಡಿ, ಭಾರತ ದೇಶ ವೈವಿಧ್ಯಮಯ ದೇಶ. ಇವತ್ತು ಎಲ್ಲ ಭಾಷಿಕರು ಇದ್ದಾರೆ. ಹೀಗಾಗಿ ಈ ಪರ್ಟಿಕ್ಯುಲರ್ ಇಲ್ಲಿ ಮತ್ತು ಮರಾಠಿಗರು, ಕನ್ನಡಿಗರು, ಸಹೋದರರಿಂದ ಇಲ್ಲಿ ಇದ್ದಾರೆ, ವಾಸವಾಗಿದ್ದಾರೆ ಭಾಳ ವರ್ಷದಿಂದ. ಮತ್ತು ಎಲ್ಲ ಅಣ್ತಂಬರ ರೀತಿಯಲ್ಲಿ ನಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಪರಸ್ಪರ ನಾನು ಹೋಗಿದ್ದೆಲ್ಲ ಫೀಲ್ಡ್ನಲ್ಲಿ ಹೋದಾಗ ಇವತ್ತು ಎಲ್ಲರೂ ಪರಸ್ಪರ ಸಹೋದರತೆಯಿಂದ ನಡ್ಕೊಂಡು ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಭಾಷೆ ಮತ್ತೊಂದು ಯಾವುದೂ ಸಮಸ್ಯೆ ಆಗೋದಿಲ್ಲ. ಇವತ್ತು ಎಲ್ಲರಿಗೂ ಇವತ್ತು ನಮ್ಮ ದೇಶದ ಬಗ್ಗೆ ಇವತ್ತು ಮರಾಠ ಭಾಷಿಕರು ಇರ್ಬೋದು,
ಅಥವಾ ಕನ್ನಡ ಭಾಷಿಕರಿರ್ಬೋದು, ಎಲ್ಲರಿಗೂ ಒಂದೇ ಇದೆ. ದೇಶ ಒಗ್ಗಟ್ಟಿನಿರಬೇಕು, ದೇಶ ಸುರಕ್ಷತೆ ಇರಬೇಕು, ನಮ್ಮ ನಾಯಕರು ಇರಬೇಕಂತ ಎಲ್ಲರ ಮನಸ್ಸಲ್ಲಿ ಇವತ್ತು ಬಂದಿದೆ. ಅದು ನರೇಂದ್ರ ಮೋದಿ ಅನ್ನೋಂಥದ್ದು ಮನಸ್ಸಲ್ಲಿ ಬಂದಿದೆ. ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಎಲ್ಲರ ಮನಸ್ಸಲ್ಲಿ ಬಂದಿದೆ. ನಾವು ಒಂದು ಹೇಳ್ತೀನಿ, ಬಹುಶಃ ಬೆಳಗಾವಿ ಲೋಕಸಭಾ ಕ್ಷೇತ್ರ ನಾ ಎಲ್ಲ ಸ್ಟಡಿ ಮಾಡಿದ್ದೀನಿ. ಹಿಂದಿನ ಎಲ್ಲ ಇಲೆಕ್ಷನ್ ನೋಡ್ರಿ, ಜನರಲ್ ಇಲೆಕ್ಷನ್, ನಾಟ್ ಬೈ ಎಲೆಕ್ಷನ್, ಎಲ್ಲ ಸಂದರ್ಭದಲ್ಲಿ ಎಲ್ಲ ಭಾಷಿಕರು ಸಹಿತ, ಎಲ್ಲ ವರ್ಗದ ಜನರೂ ಸಹಿತ ಪಾರ್ಲಿಮೆಂಟ್ ಇಲೆಕ್ಷನ್ದಲ್ಲಿ ಬೆಳಗಾವಿಯಲ್ಲಿ ಇವತ್ತು ಹಿಂದೆ ವಾಜಪೇಯಿ ಅವರಿಂದ ಹಿಡ್ಕೊಂಡು ವಾಜಪೇಯಿ ಅವರು ಇವತ್ತು ನರೇಂದ್ರ ಮೋದಿಯನ್ನು ಕಳೆದ 2 ಇಲೆಕ್ಷನ್, ಇದು 3ನೇ ಇಲೆಕ್ಷನ್, ಯಾವಾಗಲೂ ರಾಷ್ಟ್ರೀಯ ನಾಯಕತ್ವಕ್ಕೆ ಅವ್ರು ಬೆಂಬಲ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಸಲನೂ ಅದೇ ರಿಪೀಟ್ ಆಗ್ತದೆ. ಯಾವುದು ಡೆಫಿನೆಟ್ಲಿ ಮೋದಿಯವರು ಇಲ್ಲಿ ಬಂದು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ನಮಗೊಂದು ಇನ್ನೂ ಹೆಚ್ಚು ಬೂಸ್ಟ್ ಬರ್ತದೆ ಮತ್ತು BJPಗೆ ಇನ್ನೂ ಹೆಚ್ಚು ಶಕ್ತಿ ಬರ್ತದೆ. ನಮ್ಮ ಕಾರ್ಯಕರ್ತರಲ್ಲಿ ಇನ್ನೂ ಹೆಚ್ಚು ಉತ್ಸುಕತೆಯಿಂದ ಕೆಲಸ ಮಾಡಲಿಕ್ಕೆ ಅದು ಅನುಕೂಲ ಆಗ್ತದೆ. ಜನರಲ್ ನೋಡಿ, ನಾವೊಂದು ಹೇಳಿದ್ದೀನಿ, ನೇಹಾ ಪ್ರಕರಣದ ಬಗ್ಗೆ ಹೇಳಬೇಕಾದ್ರೆ ನಾ ಅವತ್ತೇ ಹೇಳಿದೆ, ಇಲ್ಲಿ ಮುನ್ವಳ್ಳಿ ಸಭೆಗೆ ಹೋಗಿದ್ದೆ, ಆಮೇಲೆ ಅಲ್ಲಿ ನಿರಂಜನ್ ಹಿರೇಮಠವ್ರ ಮನೆಗೆ ಹೋಗಿದ್ದೆ. ಅವತ್ತು ಒಂದು ಮಾತನ್ನು ಹೇಳಿದೆ, ಇವರು ಸಿದ್ದರಾಮಯ್ಯ ಮತ್ತು ಗೃಹ ಮಂತ್ರಿ ಪರಮೇಶ್ವರ್ ಏನು ಹೇಳಿದ್ರು ಅವತ್ತು, ಇದೊಂದು ವೈಯಕ್ತಿಕವಾದಂಥ ಪ್ರಕರಣ ಅಂತ ಹೇಳಿದ್ರು. ಅವರೊಳಗೆ ಏನೋ ಆಗಿತ್ತು, ಅದ್ರ ಸಲುವಾಗಿ ಕೊಂದು ಹಾಕಿದ್ದಾರೆ. ಇದಕ್ಕೆ ನಮಗೇನು ಸಂಬಂಧ ಇಲ್ಲ, ಸರ್ಕಾರಕ್ಕೆ ಸಾರ್ವಜನಿಕೂ ಏನು ಸಂಬಂಧ ಇಲ್ಲ, ಇದನ್ಯಾಕೆ ಬೆಳೆಸೋಕೆ ಹೋಗಿದ್ರಿ, ಇದು ವೈಯಕ್ತಿಕ ಅಂತ ಬಿಟ್ರು. ಅವ್ರ ತಂದೆ ಜಾಡಿಸಿದ್ರು ಸಿದ್ದರಾಮಯ್ಯನವರು. ನಿರಂಜನ್ ಹಿರೇಮಠು ಪೇರೆಂಟು ಭಾಳ ದುಃಖ ತಪ್ತನಾಗಿ, ನಮ್ಮ ಮುಖ್ಯಮಂತ್ರಿಗಳೇ, ನಾವು ಕಾಂಗ್ರೆಸ್ ಕಾರ್ಪೊರೇಟ್ರು, ನಮ್ಮ ಮುಖ್ಯಮಂತ್ರಿ ಈ ರೀತಿ ವೈಯಕ್ತಿಕ ಅಂತ ಹೇಳಿ ನಮ್ಮ ಕುಟುಂಬದ ಮಾನ ಮರ್ಯಾದೆ ಕಳೆದ್ರು ಅಂತ ಹೇಳಿ ಆ ತಂದೆನೇ ಜಾಡಿಸಿದ್ರು. ಆವಾಗ ಎಚ್ಚರಾದ್ರು ಅವರು. ಅಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಇದೆಯಲ್ಲ, ಅಲ್ಲಿ ಮರ್ಡರ್, ಅಲ್ಲಿ ಸಫರ್ ಆದವರು ಯಾರು, ನೇಹಾ ಮರ್ಡರ್ ಆದದ್ದು ಹೆಣ್ಮಗಳು, ಹಿಂದೂ ಹುಡುಗಿ. ಇಲ್ಲಿ ಮರ್ಡರ್ ಮಾಡಿದವ ಯಾರು, ಮುಸ್ಲಿಂ ಹುಡುಗ. ಇದೇ ಕಾರಣದ ಸಲುವಾಗಿ, ಅಲ್ಪಸಂಖ್ಯಾತರ ತುಷ್ಟೀಕರಣ ಸಲುವಾಗಿ ಅದಕ್ಕೆ ಸಡನ್ನಾಗಿ ಹೇಳಿಬಿಟ್ರು, ಇನ್ನೂ ಇನ್ವೆಸ್ಟಿಗೇಷನ್ ನಡೀತದೆ ಏನಂತ ಹೇಳಿಬಿಟ್ರು, ಇದು ಪರ್ಸನಲ್ ಅಂತ ಅಂದ್ಬಿಟ್ರು. ಆಮೇಲೆ ತಪ್ಪಿನ ಅರಿವಾಯಿತು. ನಾವು ಅವತ್ತು ಚಾಲೆಂಜ್ ಮಾಡಿದ್ವಿ, ಇದು ವೈಯಕ್ತಿಕವ ಅಂತ ಹೇಳಿದ್ದು ತಪ್ಪಿದು, ಕ್ಷಮಾಪಣೆ ಕೇಳಿ ಅಂತ ನಾನು ಅವತ್ತು ಹೇಳಿದ್ದೀನಿ. ಮತ್ತು ಅವತ್ತು ನಾನು ಹೇಳಿದ್ದೀನಿ, ಇವತ್ತು ಅಲ್ಲಿ ನಿಮ್ಮ ಪಾರ್ಟಿದ ಕಾರ್ಪೊರೇಟರ್ ಒಬ್ಬ ಹಿಂದೂ ಹುಡುಗಿ ಸತ್ತಿದ್ದಾಳೆ ಮರ್ಡರಾಗಿ, ಭಾಳ ರಾಕ್ಷಸಿ ರೀತಿಯಲ್ಲಿ ಕೊಂದು ಹಾಕಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಇದ್ದವ್ರು ಏನು ಮಾಡಬೇಕು, ಒಬ್ಬರು ಉಪಮುಖ್ಯಮಂತ್ರಿ ಇದ್ದವ್ರು ಏನು ಮಾಡಬೇಕು, ತಕ್ಷಣವೇ ಬರಬೇಕಾಯ್ತು ಹುಬ್ಳಿಗೆ, ಬಂದು ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಬೇಕಾಯ್ತು, ಸಮಾಧಾನ ಹೇಳಬೇಕಾಯ್ತು, ಅವತ್ತು ಶಿವೋಡಿ ಕೊಡ್ತೀವಿ ಅಂತ ಹೇಳಬೇಕಾಯ್ತು. ಹೀಗಾಗಿ ಅದನ್ನು ಹೇಳಿಲ್ಲ. ಎಲ್ಲ ತಪ್ಪಿನ ಅರಿವು ಆದಮೇಲೆ, ಎಲ್ಲ ಕಡೆ ಅದ್ರ ಬಗ್ಗೆ ಚರ್ಚೆ ಆದಮೇಲೆ ನಿನ್ನ ಬಂದು ಅವ್ರ ಮನೆಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಇಲ್ಲ ನನ್ನ ತಪ್ಪಾಗಿದೆ, ಸರಿ ಆಗಲಿಲ್ಲ ಈ ರೀತಿ ಹೇಳಿದ್ದು. ಹಂಗಾರೆ ಇಲ್ಲಿವರೆಗೆ ಡ್ಯಾಮೇಜ್ ಆತಲ್ಲ, ಅದು ಡ್ಯಾಮೇಜ್ ತುಂಬೋರು ಯಾರು ರೀ? ಅದಕ್ಕಾಗಿ ನಿಮ್ಮ ಬಿಜೆಪಿ ರಾಜಕೀಯಗೊಳಿಸ್ತಾ ಇದೆ, ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಿದ್ದಾರೆ. ನಾವು ಒಂದು ಹೇಳ್ತೀನಿ, ಇವರು ಮುಂಜಾನೆ ಸಿನಿಮಾ ತಪ್ಪು ಮಾಡೋದು, ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡೋದು, ಅದಕ್ಕೆ ಜನ ಪ್ರತಿಭಟನೆ ಮಾಡಿದ್ವಿ. ಬಿಡ್ರಿ ರಾಜಕೀಯ ಪಕ್ಷ ಬಿಟ್ಟು ಬಿಡ್ರಿ. ನಾನ್ ಪೊಲಿಟಿಕಲ್ ಆಗಿ ಎಷ್ಟು ಜನರಲ್ಲಿ ಅವೇರ್ನೆಸ್ ಬಂದಿದೆ, ಎಷ್ಟು ಜಾಗೃತ ಆಗಿದ್ದಾರೆ ಇದ್ರ ಬಗ್ಗೆ. ಎಷ್ಟು ಮೊನ್ನೆ ಮುನ್ನೋಳಿಗೆ ಹೋಗಿದ್ದೆ ನಾನು, 3 days ಎಲ್ಲ BJP ಅವ್ರನ್ನ ಅಲ್ಲಿ ಅಂಗಡಿ ಮುಕ್ಕೋಟು ಎಲ್ಲ ವ್ಯಾಪಾರ ಬಂದಿಟ್ರು 3 ದಿವಸ. ಅವ್ರೇನು BJP ಅಂಗಡಿಯವರು ನಾವು ವ್ಯಾಪಾರಸ್ಥರು, ಇವರಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಾನ್ ಪೊಲಿಟಿಕಲ್ ಆಗಿ ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹಿಂದೂ ಸಮಾಜದಲ್ಲಿ ಒಂದು ಜಾಗೃತಿ ಆಗಿದೆ ಇದರಿಂದ. ಈಗ ರುಕ್ಸಾನಾ ಎನ್ನುವಂತ ಮುಸ್ಲಿಂ ಯುವತಿ ಹತ್ಯೆ ಆದಾಗ BJP ಅವರು ಧ್ವನಿ ಎತ್ತಲಿಲ್ಲ, ಬರೀ ಮುಸ್ಲಿಮರಿದಾಗ ಈ ರೀತಿ ಮಾಡ್ತಾರೆ ಅಂತ ಹೇಳಿ ನೋಡಿ. ಒಂದು ನಾನು ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದನ್ನು ಪ್ರೊಟೆಸ್ಟ್ ಮಾಡ್ಕೊತ ಬಂದಿದೆ. ಇವತ್ತು ಈ ಅಲ್ಪಸಂಖ್ಯಾತರ ತುಷ್ಟೀಕರಣದಿಂದ ಇವತ್ತು ರಾಜ್ಯದಲ್ಲಿ ಒಂದು ರೀತಿ ಅನಾಗರಿಕತೆ ಮತ್ತು ಒಂದು ರೀತಿ ಆಡಳಿತ ವ್ಯವಸ್ಥೆ ಕುಸಿದು ಬೀಳ್ತದೆ, ಕಾನೂನು ಸುವ್ಯವಸ್ಥೆ ಕುಸಿದು ಬೀಳ್ತದೆ. ಯಾರಿಗೂ ಹೆದರಿಕೆ ಅನ್ನುವಂಥದ್ದು, ಭಯ ಭೀತಿ ಅನ್ನುವಂಥದ್ದು ಇಲ್ಲ. ನಾನು ಒಂದೇ ಹೇಳ್ತೀನಿ, ಅವತ್ತು ಮುನ್ನೋಳಿಯಲ್ಲಿ ಹೇಳಿದೆ, ಇವತ್ತು ಅವರು ಅಲ್ಪಸಂಖ್ಯಾತರು ಸಹಿತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲ, ಆ ಫಯಾಜ್ ಮಾಡಿದಂಥದ್ದು ರಾಕ್ಷಸಿ ಕೃತಿ, ಇದನ್ನು ಖಂಡಿಸ್ತೀವಿ, ಪ್ರತಿಭಟನೆ ನಾವು ಮಾಡ್ತೀವಿ, ಅವರು ಪ್ರತಿಭಟನೆ ಮಾಡಾಕ್ತಾರೆ. ನಾವು ಒಂದು ಹೇಳ್ತೀನಿ, ಮುಸ್ಲಿಮ್ಸ್ ನೀವೆಲ್ಲರೂ ಕೆಟ್ಟವರು ಅಂತ ನಾ ಏನೂ ಹೇಳೋದಿಲ್ಲ. ಯಾರಲ್ಲಿ ಕ್ರಿಮಿನಲ್ ಇದ್ದಾರಲ್ಲ, ಯಾರು ಈ ರೀತಿ ರಾಕ್ಷಸಿ ಪ್ರವೃತ್ತಿ ಮಾಡಿ ಕೊಂದು ಹಾಕಿದ್ರಲ್ಲ, ಆ ಕುಟುಂಬ ನೀವು ಸೋಷಿಯಲ್ ಬಹಿಷ್ಕಾರ ಮಾಡಿರಿ, ಸೋಷಿಯಲ್ ಬೈಕೌಟ್ ಮಾಡಿರಿ. ಆವಾಗ ನಿಮಗೆ ಬೋನಾಫೈಡ್ ಅನಿಸ್ತದೆ ನಿಮ್ಮ ನೀತಿ. ಅದು ಬಿಟ್ಟು ಸುಮ್ಮನೆ ಪ್ರತಿಭಟನೆ ಮಾಡೋದ್ರಿಂದ ಏನೂ ಆಗೋದಿಲ್ಲ, ನಂಬಿಕೆ ಯಾರಿಗೂ ಬರೋದಿಲ್ಲ. ಅವಾಗ ಏನಾಗ್ತದೆ, ಇಲ್ಲ ಮುಸ್ಲಿಂ ವಕೀಲರು ಎಲ್ಲರೂ ಸೇರಿ ಅವರು ವಕಾಲತ್ ಮಾಡುದಿಲ್ಲ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆಯ್ತಪ್ಪ, ಒಂದು ಆ ಕುಟುಂಬಕ್ಕೆ ಬಹಿಷ್ಕಾರ ಮಾಡ್ರಿ. ಅವಾಗ ಅಂದ್ರೆ ನೋಡ್ರಿ ಯಾವ ರೀತಿ ಬೆಳೆಸ್ಬೇಕಲ್ಲ ತಂದೆ ತಾಯಿ ಅನ್ನೋಂಥವ್ರು, ಮತ್ತು ಅವ್ರಿಗೆ ಒಂದು ಸ್ವಲ್ಪ ಅನಿಸ್ಬೇಕಲ್ಲ ಅದು.
ಆ ರೀತಿ ಒಂದು ಸೋಷಿಯಲ್ ಬೈಕೌಟ್ ಮಾಡಿದಾಗ ಆ ಒಂದು ಅವೇರ್ನೆಸ್ ಬರ್ತದೆ, ಉಳಿದವ್ರಿಗೆ ಹೆದರಿಕೆ ಬರ್ತದೆ, ಸಮಾಜನ ನಮ್ಮನ್ನು ದೂರ ಇಟ್ಟಿದ್ದಪ್ಪ ಅಂತ ಹೇಳಿ. ಅದು ಮಾಡದಿದ್ರೆ ಮತ್ತು ಬೆಳಗಿನ ಸಾಯಂಕಾಲ ಅದೇ ಕೆಲಸ ಮಾಡೋದು. ಸರ್, ಈಗ ನಿನ್ನೆ ಸುರ್ಜೇವಾಲಾ ಒಂದು ಗಂಭೀರ ಆರೋಪ ಮಾಡಿರೋದು, ನಿಮ್ಮ ಪ್ರಧಾನಿ ಏನು ವಾಸ್ತವ್ಯ ಮಾಡ್ತಾ ಇದ್ದಾರೆ ಹೋಟೆಲ್ನಲ್ಲಿ, ಜೊಲ್ಲೆ ಗ್ರೂಪ್ ಹೋಟೆಲಲ್ಲಿ ಮಕ್ಕಳ ಮೊಟ್ಟೆಯನ್ನ ಮಾರಿ ಕಟ್ಟಿದಂತ ಹೋಟೆಲ್ನಲ್ಲಿ ಮೋದಿ ಅವರು ವಾಸ್ತವ್ಯ ಮಾಡ್ತಾ ನೋಡಿ, ಇದ್ದಾರೆ. ಒಂದು ನಾನು ಹೇಳ್ತೀನಿ ಅದ್ರ ಬಗ್ಗೆ. ಸಿದ್ದರಾಮಯ್ಯ ಸರ್ಕಾರ ಇತ್ತಲ್ಲ, ಹಿಂದೆ ಲೀಡರ್ ಆಫ್ ಅಪೋಸಿಷನ್ ಇದ್ದಲ್ಲ, ಎಲ್ಲರೂ ಒಂದು ಸಲ ಅದರಲ್ಲಿ ಮಾತಾಡಿದ್ದಾರೆ ಅಸೆಂಬ್ಲಿಯಲ್ಲಿ. ಮತ್ತು ಅದೆಲ್ಲ ಎನ್ಕ್ವೈರಿ ಆಗಿ ಕ್ಲಿಯರ್ಸ್ ಆಗಿದೆ, ಕೋರ್ಟ್ನಲ್ಲಿ ಪ್ರಕರಣ ಇದ್ದಾವೆ. ಈಗ ಸುರ್ಜೇವಾಲಾ ಕೇಳ್ತೀನಿ ನಾನು, ಆಯ್ತಪ್ಪ ನಿಮ್ಮ ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕರಿದ್ರಲ್ಲ ಆ ಟೈಮ್ದಾಗ ಒಂದು ಶಬ್ದ ಮಾತಾಡ್ರಿ, ಹೇಳ್ರಿ. ಇವತ್ತು ನಿಮ್ದ ಸರ್ಕಾರ ಐತಿ, ಅದ್ರ ಬಗ್ಗೆ ಏನು ಎನ್ಕ್ವೈರಿ ಮಾಡಿರಿ? ಇಲ್ಲ, ಎಲ್ಲ ಸುರ್ಜೇವಾಲಾ ಮಾತಾಡ್ತಾರೆ. ನನಗೆ ಗುರ್ತಿಲ್ಲ, ನನಗೆ ಗುರ್ತಿಲ್ರಿಪ್ಪ. ಸಿದ್ದರಾಮಯ್ಯ ಏನಾಗಿತ್ತು ಕೇಳಿ ಅವ್ರು ಸುರ್ಜೇವಾಲಾ ಇದು ಯಾಕೆ ಎನ್ಕ್ವೈರಿ ಮಾಡಿ ಕೇಳಿ ಅವರು. ಅವ್ರು ಅಪೋಸಿಷನ್ ಲೀಡರ್ ಇದ್ರು ಯಾಕೆ ಕೇಳಿಲ್ಲ ಅವರು? ಬಹಳಷ್ಟು ವಿಚಾರದಲ್ಲಿ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಬಹಳ ಹಿರಿಯ ನಾಯಕರು, ರಾಜ್ಯಕಣ್ಣ ಅಂತ ಮುಖ್ಯಮಂತ್ರಿಗಳು, ಈಗ ತಾವು ಇಲ್ಲೇ ಗೊತ್ತಿಲ್ಲ ಅಂತ ಎದ್ರ ಬಗ್ಗೆ ಗೊತ್ತಿಲ್ಲ ವಿಚಾರದಲ್ಲಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ನೋಡಿ. ನಾವು ಒಂದು ಹೇಳ್ತೀನಿ ನೋಡಿ, ಇವತ್ತು ಜನಪ್ರತಿನಿಧಿಗಳ ಮೇಲೆ ಮಂತ್ರಿಗಳಲ್ಲಿ ಸಾಕಷ್ಟು ಆಪಾದನೆ ಬರ್ತಾವೆ. ಇದು ಒಂದೇ ಅಲ್ಲ. ಬಂದಾಗ ಒಂದು ಎನ್ಕ್ವೈರಿ ಅಂತ ಆಗ್ತದೆ, ಅದ್ರ ಬಗ್ಗೆ ಯಾರು ಕಂಪ್ಲೇಂಟ್ ಮಾಡಿರ್ತಾರಲ್ಲ ಅವರು ಇದು ಮಾಡ್ಬೇಕಾದ್ರೆ ರೆಕಾರ್ಡ್ಸ್ ಕೊಡಬೇಕಾಗ್ತದೆ. ಹಾಗಾದ್ರೆ ಇಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟವರು ಮತ್ತು ಆ ಸಂದರ್ಭದಲ್ಲಿ ಯಾರು ಪ್ರತಿಪಕ್ಷ ನಾಯಕರಿದ್ದರು ಸಿದ್ದರಾಮಯ್ಯ ಅವರೆಲ್ಲ ತೊಗೊಂಡು ಅಸೆಂಬ್ಲಿಯಲ್ಲಿ ನಿಂತು ಭಾಷಣ ಮಾಡ್ಬೇಕಾಯ್ತಲ್ಲ, ಹೇಳ್ಬೇಕಾಯ್ತಲ್ಲ, ಯಾಕೆ ರೈಸ್ ಮಾಡಲಿಲ್ಲ? ಅದನ್ನ ಕೇಳ್ತಿದ್ರಿ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹಾಸನದ ಎಂಪಿ ಅವರು ಸೆಕ್ಸ್ ಸ್ಕ್ಯಾಂಡಲ್ ಸಿಕ್ಕಾಕೊಂಡಿದ್ದಾರೆ. ಯಾರು? ನಿಮ್ಮ ಮಿತ್ರ ಪಕ್ಷ ಜೆಡಿಎಸ್ ಎಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅನೇಕ ಯಾವ ಹಾಸನ ಪ್ರಜ್ವಲ್ ರೇವಣ್ಣ ಡ್ರೈವ್ ಏನ್ ಆ ಪ್ರಕರಣಕ್ಕೆ ನೀವೇನ್ ಇಷ್ಟಪಡ್ತೀರಿ? ಯಾಕೆ ಮಾಜಿ ಮುಖ್ಯಮಂತ್ರಿ ಮಹಿಳೆಯರಿಗೆ ಅನ್ಯಾಯ ಆಗ್ಲ ಅಂತ ಹೇಳ್ತೀರಾ ಅಥವಾ ಆಗ್ಬಾರ್ದು ಅಂತ ಹೇಳ್ತೀರಾ? ನಾವು ಒಂದು ಹೇಳ್ತೀನಿ, ಇವತ್ತು ಯಾರು ತಪ್ಪು ಮಾಡಿದ್ದಾರೆ ಯಾವುದೇ ಪಾರ್ಟಿಗಳು ಅದು ಸರಿಯಲ್ಲ. ತಪ್ಪು ಮಾಡಿದ್ರೆ ತಪ್ಪು ಮಾಡ್ತಾ ಹೇಳೋದು. ಅದು ಕಾನೂನು ರೀತಿ ಏನು ಅವ್ರಿಗೆ ಕಾನೂನು ಕ್ರಮ ಕೈಗೊಳ್ಳಿ. ಅಲ್ಲ, ಮಾಜಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅವ್ರ ಮೊಮ್ಮಕ್ಕಳಿಗೆ ಯಾವ ಕಾನೂನು ಶಿಕ್ಷಣ ಆಗ್ತಾ ಇಲ್ಲ. ಅವ್ರ ಮೇಲೆ ಇಲ್ಲಿವರೆಗೂ ಒಂದು ಮಹಿಳಾ ಆಯೋಗ ಒಂದು ಪ್ರಕರಣ ದಾಖಲಿಸಿಕೊಂಡಿಲ್ಲ. ನೋಡಿ, ಯಾವುದು ಪ್ರಕರಣ ಸ್ಪೆಸಿಫಿಕ್ ಆಗಿ ಇವತ್ತು ವಿರೋಧ ಪಕ್ಷ ಅಂತ ಐತಿ ಕಾಂಗ್ರೆಸ್, ಇನ್ನು ಇಶ್ಯೂ ತಗೊಳ್ಳಿ, ಹೋರಾಟ ಮಾಡಲಿ. ಯಾರು ತಪ್ಪು ಮಾಡಿ ತಪ್ಪು ಅಂತ ಹೇಳ್ತೀವಿ ನಾವು, ಅದು ಸರಿ ಅಂತ ನಾ ಎಂದೂ ಹೇಳುದಿಲ್ಲ. ಸರಿ, ಕಳೆದ ವಿಧಾನಸಭೆ ಚುನಾವಣೆ ಗೋಷ್ಠಿಯಲ್ಲಿ ಮಾಜಿ ಶಾಸಕರಾದಂತ ಅನ್ನೋರು ಹೇಳ್ತಾರೆ, ಯಾರು ನಮ್ಮ ಅಣ್ಣವರು ಹೇಳಿದ್ರು ಏನಂತಂದ್ರೆ ಜಾಸ್ತಿ ದುಡ್ಡನ್ನ ಹೆಬ್ಬಾಳಕರ್ ಅವರು ಅವರಿಗೆ ಎರಡೋ ಬರೆ ಕೊಟ್ಟರು. ನೋಡ್ರಿ, ಇವು ಅಭಿವೃದ್ಧಿ ದೃಷ್ಟಿಯಿಂದ ಅದಕ್ಕೆ ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗುದು. ಅದು ಅವರು ನೀವು ಡಿಬೇಟ್ ಮಾಡ್ರಿ. ನೀವು ನಾನು ಅದಕ್ಕೆ ಸಪ್ರೇಟ್ ಅವ್ರ ಪತ್ರಿಕೆ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.